ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದಡವಾಡ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತೊಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಸೊ ಅದರಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಒಂದು ಕುರಿತು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಸೊ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ದಡವಾಡ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಎಲ್ಲಿಂದ ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶವಾದ್ರು, ಅದಾದ ನಂತರ ಇವರಿಂದ ಜನಗಳಿಗೆ ಮತ್ತು ಜನಗಳಿಂದ ಇವರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ದೊರಕಿದೆ ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ, ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನಮ್ಮ ಹೆಸರು ಈರಪ್ಪ ಭೀಮಪ್ಪ ಚೌಡನವ್ರಿ. ಸರಿ. ನಮ್ದು ದಡವಾಡ ಗ್ರಾಮ ಪಂಚಾಯತಿ ಸದಸ್ಯರು. ಸರಿ ಸರ್. ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು, ಆಗಿರ್ಲಿಲ್ಲ, ಅದಾದ ನಂತರ ತಾವು ತಮ್ಮ ಅಧಿಕಾರ ಅವಧಿಗೆ ಬಂದ್ಬೇಕೆ ತಾವು ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದೀರಾ? ಅವಾಗ ಒಂದ್ ಸ್ವಲ್ಪ ಆಗಿದ್ವಿ ಸರ. ನಾವ್ ಬಂದಿದ್ದು ಒಂದ್ ಸ್ವಲ್ಪ ಮಾಡೇವ್ರಿ. ಒಂದಷ್ಟ ರೋಡ್ಗಳು ಮಾಡ್ಸೇವ್ರಿ, ಕೌಲಿಗಳು ಮಾಡ್ಸೇವ್ರಿ, ಮತ್ತೆ ಕಡಾರಿ ಸಾಹೇಬ್ರ ಭೇಟಿಯಾಗಿ ಒಂದ್ ಬಸ್ ಸ್ಟ್ಯಾಂಡ್ ಒಂದ್ ಹಾಕ್ಸೇವ್ರಿ, ಹೈಮಾಕ್ಸ್ ಹಾಕ್ಸೇವ್ರಿ. ಸರಿ, ಇಷ್ಟೆಲ್ಲಾ ಮಾಡಿ. ಸರಿ ಸರ್. ತಮ್ಮ ಒಂದು ಅಧಿಕಾರಾವಧಿಗೆ ತಾವು ಬಂದಕ್ಕೆ ಚರಂಡಿ ಆಗಿರ್ಬೋದು, ಸಿಸಿ ರೋಡ್ಸ್ ಆಗಿರ್ಬೋದು, ಬೀದಿ ದೀಪ, ಮನೆಗಳ ಅನುದಾನ ಕೂಡ ತಾವು ಯಾವ ರೀತಿ ಪಾತ್ರ ವಹಿಸ್ತಿದ್ರಿ? ಸರ್, ಅದ್ರಾಗ ಒಟ್ಟ ಎಲ್ಲಾ ಮಾಡ್ಸೇವ್ರಿ ಒಂದಷ್ಟ. ಸರಿ ಸರಿ ಸರ್. ಸರ್, ತಾವು ತಮ್ಮ ಒಂದು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಪಾತ್ರ ವಹಿಸಿದ್ದೀರಾ? ಮಕ್ಕಳ ಜೊತೆ ತಮ್ಮ ಒಂದು ಒಡನಾಟ ಯಾವ ರೀತಿ ಇರ್ತಿತ್ತು? ಬಿಸಿ ಊಟ ಚೆಕ್ ಮಾಡೋದಾಗಿರ್ಬೋದು, ಕುಡಿಯೋ ನೀರ್ ಚೆಕ್ ಮಾಡೋದಾಗಿರ್ಬೋದು, ತಾವು ಸ್ಕೂಲ್ಗಳಿಗೆ ಹೈಮಾಸ್ಕ್, ಫ್ಲೈವರ್ಸ್ ಮತ್ತು ಶಿಕ್ಷಕರು ಮಕ್ಕಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಎಂಬುದನ್ನು ವಿಸಿಟ್ ಮಾಡಿ ನೋಡ್ತಿದ್ರಾ? ಹೋಗಿದ್ವಿ ಸರ್. ಸರಿ. ಅವರು ಮೀಟಿಂಗ್ ಅದು ಇದ್ರ ಕರಿತಿದ್ರಿ, ನಾವು ಅಲ್ಲಿ ಹೋಗಿ ಭೇಟಿ ಕೊಟ್ಟು ಬಂದೇವ್ರಿ. ಅವ್ರು ಹಿಂಗ ಏನಾರ ರೀತಿ ಅದ್ರ ನಾವು ಕರೆಸಿ ಕೇಳ್ತಿದ್ದೀರಿ ಇಲ್ಲಿ ಮೀಟಿಂಗ್ ಇದ್ದಾಗ. ಸರಿ. ಇಲ್ಲಿ ಎಲ್ಲಾ ಮಾತಾಡಿದ್ರು ಮಾಡಿ ಸರ್. ಸರಿ ಸರ್, ತಾವು ಹೋಗಿ ವಿಸಿಟ್ ಮಾಡ್ತಿದ್ರಿ. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿಗೆ ತಾವು ಬಂದ್ಮೇಲೆ ತಮ್ಮ ವಾರ್ಡಿನ ಜನರಾಗಿರ್ಬೋದು, ತಮ್ಮ ಗ್ರಾಮಸ್ಥರಾಗಿರ್ಬೋದು, ಅವರ ಒಂದು ಆರೋಗ್ಯದ ಬಗ್ಗೆ ತಾವು ಯಾವ ರೀತಿ ಪಾತ್ರ ವಹಿಸ್ತಿದ್ರಿ? ಸರ್, ಹಂಗ ಏನಾರ ಬಂದು ಅಂದ್ರ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿ ಗುಡಿ ಆಗೋದು ಇದನ್ನ ಮಾಡಿಸ್ತಿದ್ದೆ, ಶಿಬಿರಗಳನ್ನು ಮಾಡಿಸ್ತಿದ್ರಿ. ಸರಿ ಸರಿ. ಸರ್, ತಮ್ಮ ಒಂದು ಗ್ರಾಮದ ಆಸ್ಪತ್ರೆ ಕೂಡ ಇದೆ. ಆ ಆಸ್ಪತ್ರೆಗೆ ಹೋಗಿ ತಾವು ಯಾವ ರೀತಿ ವಿಸಿಟ್ ಮಾಡಿ ಚೆಕ್ ಮಾಡ್ತಿದ್ರಿ? ಸರ್, ಈಗ ಅಲ್ಲಿ ಡಾಕ್ಟರ್ಗಳು ಒಬ್ರ ಕೊರತೆ ಐತ್ರಿ. ಸರಿ. ಮೇನ್ ಡಾಕ್ಟರ್ಗಳು ಅಂಕರ ಇಲ್ರಿ. ಸರಿ. ಇವರ ಸಿಸ್ಟರ್ಗಳ ಮೇಲೆ ಅಗದಿ ಇದ್ರ ಡಾಕ್ಟರ್ಗಳ ಮೇಲೆ ನಡೆಯತೈತ್ರಿ. ಸರಿ ಸರ್. ಸರ್, ತಾವು ಒಂದು ಕುಡಿಯೋ ನೀರಿನ ಬಗ್ಗೆ ಇರ್ಬೋದು, ತಮ್ಮ ಗ್ರಾಮ ಪಂಚಾಯತಿ ಇರ್ಬೋದು, ತಮ್ಮ ಗ್ರಾಮದ ಸ್ವಚ್ಛತೆ ಬಗ್ಗೆ ಯಾವ ರೀತಿ ಪಾತ್ರ ವಹಿಸ್ತಿದ್ರಿ? ಸರ್, ನೀರಿನ ಅಂಕರ ಎಲ್ಲಾ ಕ್ಲಿಯರ್ ಐತ್ರಿ. ಇಲ್ಲಿ ಒಂದ್ 3 ಫಿಲ್ಟರ್ ನೀರ್ ಅದಾವ್ರಿ. ಸರಿ. ಒಂದಷ್ಟು ಮಂದಿ ಫಿಲ್ಟರ್ ನೀರು ಯೂಸ್ ಮಾಡ್ತಾರ್ರಿ, ಒಂದಷ್ಟ ನಳಗಳ ಅಂಕರ ಏಕ ಅದಾವ್ರಿ ಬೋಡಿನ. ಸರಿ ಸರ್. ಹೊಳಿ ನೀರಿಂದ ಏನ ಅಷ್ಟೇ ಸಪ್ಲೈ ಈಗ ಮಾಡತ್ತಾರ್ರಿ, ಇನ್ನ ಆಗಿಲ್ರಿ. ಸರಿ ಸರ್. ತಾವು ತಮ್ಮ ಒಂದು ಅಧಿಕಾರ ಅವಧಿಗೆ 15 ತಿಂಗಳ ಅಲ್ಪ ಅವಧಿಯಲ್ಲಿ ಕೂಡ ಇಷ್ಟೆಲ್ಲಾ ಅಭಿವೃದ್ಧಿಗಳನ್ನ ಮಾಡಿದ್ದೀರಾ ಸರ್. ಮುಂಬರುವ ದಿನಗಳಲ್ಲಿ ಇನ್ನೂ ಕೂಡ ನಿಮ್ಮ ಹತ್ತಿರ 4 ವರ್ಷಗಳ ಕಾಲ ಅವಧಿ ಉಳಿದಿದೆ. ಸೊ ಈ ಮುಂಬರುವ ದಿನಗಳಲ್ಲಿ ತಾವು ಯಾವ ರೀತಿ ಉನ್ನತ ಮಟ್ಟದ ಒಂದು ಗ್ರಾಮ ಅಭಿವೃದ್ಧಿಯನ್ನು ಮಾಡುವ ಅಭಿಪ್ರಾಯ ಹೊಂದಿದ್ದೀರಾ? ಸರ್, ಇನ್ನ ಕೆಲಸಗಳು ಮಾಡುವದಾವ್ರಿ. ಅಮೌಂಟ್ ಈ ಸಲಾಟ್ ಬಂದಿದ್ರೆ ಇನ್ನೊಂದಷ್ಟು ಕೆಲಸ ಹಾಕಿದ್ದೀವ್ರಿ. ಅಮೌಂಟ್ ಒಂದ್ ಬರ್ಲಿಕ್ಕೆ ಅದು ಕೆಲಸ ಸ್ಟಾಪ್ ಅದಾವ್ರಿ. ಸರಿ ಸರ್. ಸರಿ ಸರ್. ಇವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಸರ್. ಸೊ ಈ ಒಂದು 5 ಗ್ಯಾರಂಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಏನ್ ಮಾಡ್ಯಾರ ಸರ್, ಮತ್ ಏನ್ ಮಾಡಾಕ್ ಬರ್ದಂಗ ಐತ್ರಿ. ಈಗ ಬಸ್ಸಿಂದ ಅದು ಕಮ್ಮಿ ಮಾಡಿದ್ರೆ ನಡೀತಿತ್ರಿ. ಅದನ್ನ ಬಿಟ್ಟು ಶಕ್ತಿ ಯೋಜನೆ. ಸರಿ ಸರ್. ಈಗ ಭಾಗ್ಯಲಕ್ಷ್ಮಿ ಅದು ಮಾಡ್ಯಾರ. ಅವೆಲ್ಲ ಏನ್ ಅವು ಹೆಣ್ಮಕ್ಳಿಗೇನ ಅನುಕೂಲ ಆಗ ಮಾಡ್ಯಾರ. ಸರಿ ಸರ್. ಸರಿ ಸರ್. ಸರ್, ಈ ತಾವು ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರದ ಪರವಾಗಿ ಗ್ರಾಮ ಆಡಳಿತ ಅಧಿಕಾರಿ ಕೂಡ ಇದ್ದಾರೆ, ಅಭಿವೃದ್ಧಿ ಅಧಿಕಾರಿ ಕೂಡ ಇದ್ದಾರೆ. ಸೊ ಇವರು ನಿಮ್ಮ ಜೊತೆ ಮತ್ತು ಜನಗಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ, ಮೂಲ ಸೌಕರ್ಯಗಳಿಗೆ ಯಾವ ರೀತಿ ಒಂದು ಬೆಂಬಲ ಕೊಡ್ತಿದ್ದಾರೆ? ಕೊಡ್ತಾರೆ ಸರ್. ನಾವು ಇಲ್ಲಿ ಮಾಂತೇಶ್ ಕೌಜಲ್ಗಿ ಅವ್ರು ನಮ್ಮ ಶಾಸಕರು, ಅವ್ರ ಕಡೆನೂ ಹೋಗಿ ಎಲ್ಲ ನಾವು ಒಂದಷ್ಟು ಓಡೋದು ಮಾಡ್ಸೇವ್ರಿ. ಸರಿ. ಅವರು ಒಂದ್ 75 ಲಕ್ಷ ರೂಪಾಯಿ ಕೊಟ್ಟಾರ. ಸರಿ ಸರ್. ಒಂದಷ್ಟ ಹೊಲದ ರೋಡ್ಗಳಿಗೂ ಅಮೌಂಟ್ ಹಾಕ್ಯಾರ. ಸರಿ. ಕೆಲ್ಸದ್ದು ಎಲ್ಲಾ ಕರೆಕ್ಟ್ ಆಗಿ ಮಾಡಿದ್ದಾರೆ. ನಡೀತಾ ಇದೆ, ಕರೆಕ್ಟ್ ಆಗಿ ನಡೀತಾ ಇದೆ ಸರ್. ನಾವು ಏನಾರ ಹಂಗಿತ್ತು ಅಂದ್ರೆ ಅವ್ರ ಕಡೆ ಹೋಗಿ ಭೇಟಿಯಾಗಿ ಕೆಲಸ ಹಾಕ್ಕೊಂಡ್ ಬರ್ತೀವಿ.
ಸರಿ ಸರ್. ಸರ್ ತಾವು ತಮ್ಮ ಒಂದು ಅಧಿಕಾರ ಈ ಅವಧಿಗೆ ಬಂದ್ಮೇಲೆ ಆ ತಮ್ಮ ಯಾವ್ದಾದರೂ ಒಂದು ಕೆಲಸ ತಮಗೆ ಇಷ್ಟವಾಗಿದ್ದು, ತಾವು ಅಭಿವೃದ್ಧಿ ಮಾಡಿದ ಕೆಲಸಗಳಲ್ಲಿ ಯಾವ ಕೆಲಸ ಇಷ್ಟವಾಗಿದೆ? ಇಲ್ಲಿ ಫಸ್ಟ್ ಮಾಡಂದ್ರೆ ಸರ್ ನಮ್ದು ಇದ ಬರುತ್ತೆ ಸರಿ ಇಲ್ಲೇ ರಾಮಲಿಂಗಪ್ಪನ ಗುಡಿ ರೀ, ಸರಿ ಇದ ಮಾಮಲೇಶ್ವರ ಗುಡಿ ರೀ. ಸರಿ ಇಲ್ಲೇ ಒಂದ್ ರೋಡ್ ಹಾಕ್ಸಿವ್ರಿ ಫಸ್ಟ್ ನಾವು ಸರಿ ಅಧಿಕಾರಕ್ಕೆ ಬಂದಿಂದ ಫಸ್ಟ್ ರೋಡ್ ಅದನ್ನ ಮಾಡ್ತೀವ್ರಿ. ಸರಿ ಸರ್. ತಾವು ಅಧಿಕಾರಕ್ಕೆ ಬಂದ ಮೇಲೆ ಜನಗಳು ನಿಮ್ಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಕೊಡ್ತಿದ್ರು? ಎಲ್ಲಾ ತರ ಕೊಟ್ಟಾರ ಸರ್. ನಾವು ನಿಂದಿರ್ಬೇಕಾದ್ರು ಫಸ್ಟ್ ಈ ಸಲ ಎಲ್ಲಾ ಮಂದಿ ಎಲ್ಲಾ ಕೂಡಿ ಈ ಸಲ ನಿಂದ್ರಪ್ಪ ನಿಂದ್ರ ನಾವ್ ಮಾಡ್ತೇವೆ ಅಂತ ಎಲ್ಲ ಜನಗಳನ್ನ ಎಲ್ಲಾ ಇದೆ ಕೊಟ್ಟಿದ್ದಾರೆ. ಹಾ. ಸರಿ ಸರ್. ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ? ಸರ್ ಮೊದ್ಲಿಂದ ಒಂದ್ ಸ್ವಲ್ಪ ನಿಂದಿರ್ಬೇಕಂತ ಆಸೆ ಐತ್ರಿ ನಮ್ದ ಪಂಚಾಯತಿಗೆ. ಸರಿ ಹಂಗ ಜನಗಳ ಸೇವೆ ಮಾಡ್ಬೇಕು ಅದನ್ನ ಮಾಡ್ಬೇಕು ಒಂದ್ ಸ್ವಲ್ಪ ಹಂಗ ನಿಂದಿರ್ಬೇಕಂತ ನಿಂತಿದ್ದೀರಿ. ಸರಿ ಸರ್. ನಾವ್ ಈ ಸಲ ಹಂಗ ಸ್ವತಂತ್ರ ನಿಂದಿರ್ತಾನೆ ಅಂತ ಹೇಳಿ ಮಂದಿ ಎಲ್ಲಾ ಅಭಿಪ್ರಾಯ ಪಟ್ಟ ಆ ಪಕ್ಷ ಈ ಪಕ್ಷ ಬೇಡ ಸ್ವತಂತ್ರ ನಿಂದ್ರ ಅಂತ ಹೇಳಿದ್ರಿ. ಸರಿ ಆ ಪ್ರಕಾರ ನಾವು ಸ್ವತಂತ್ರ ಅಂತ ಇದ್ದೀವಿ. ಸರಿ ಸರ್. ಎಷ್ಟು ವರ್ಷ ಆಯ್ತ್ರಿ ಸರ್ ಈ ರಾಜಕಾರಣದಲ್ಲಿ ತಾವು ಬಂದು? ಈಗ ದೀರ್ ವರ್ಷ ಇದು ಒಂದೇ ಫೀಲ್ಡ್ ಒಂದನೇ ಬಂದಿರೋದು? ಸರಿ ಸರ್. ಸರ್ ಯಾವ ಕಾರಣದಿಂದ ತಾವು ಈ ರಾಜಕಾರಣದಲ್ಲಿ ಬಂದಿದ್ದೀರಾ? ಜನಗಳ ಸೇವೆ ಮಾಡ್ಬೇಕಂತ ಸರ್. ಜನಸೇವೆ ಮಾಡ್ಲಿಕ್ಕಂತೂ ತಾವು ಈ ಪ್ರವೇಶವಾಗಿದ್ದು. ಹಾ. ಸರಿ ಸರ್. ಸರ್ ತಮ್ಮನ್ನ ಆರಿಸಿ ತಂದಂತ ನಿಮ್ಮ ಜನಪ್ರೇಮಿಗಳಿಗೆ, ನಿಮ್ಮ ವಾರ್ಡಿನ ಜನರಿರ್ಬೋದು ಮತ್ತು ಗ್ರಾಮಸ್ಥರಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕೆ ಏನ್ ಇಷ್ಟಪಡ್ತಿದ್ದೀರಾ? ಹರೀಶ್ ಅಂತ ನಮ್ಮ ವಾರ್ಡಿನ ಜನಗಳಿಗೆ ನಮ್ಮ ಮಂದಿನೂ ಬಾಳ ಐತೆ ಸರ್. ಸರಿ. ಅವರಿಗೆ ಎಲ್ಲ ತುಂಬಾ ಹೃದಯದ ಧನ್ಯವಾದ. ಧನ್ಯವಾದ ಹೇಳಕ್ ಇಷ್ಟಪಡ್ತಿದ್ದಾರೆ ಸರ್. ಸರಿ ಸರ್. ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಿದಕ್ಕೆ ತುಂಬಾ ಹೃದಯದ ಧನ್ಯವಾದ. ಧನ್ಯವಾದ.